ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯಸು ಸರ್ವದ. ಹೌದು ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕನಾಗಿರುವ ಯಾರ್ಯಪ್ಪ ಅವರು? ಸಕಲ ಜೀವಾತ್ಮಗಳಲ್ಲಿ ಏನು ಮಾಡ್ಯಾರ್ರಿ? ಅನ್ನ ಹಾಕಿ ಸಲುತ್ತಿರ್ತಕ್ಕಂಥ ಶ್ರೀ ಸೋಮಲಿಂಗೇಶ್ವರನ ದಿವ್ಯ ಚರಣ ಕಮಲಕ್ಕೆ ದೀರ್ಘ ದಂಡವತ್ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಅನೇಕ ಯೋಗಗಳ ಪರ್ಯಂತರವಾಗಿ ಏನು ಮಾಡ್ಯಾರಪ್ಪ? ಕೈಲಾಸದಲ್ಲಿ ಶಿವನ ಸ್ಮರಣೆಯನ್ನು ಮಾಡಿಕೊಂಡು ಹೌದು ಶಿವನ ಕಡೆಯಿಂದ ಅನೇಕ ಸಾಮಗ್ರಿಗಳನ್ನು ಪಡೆದುಕೊಂಡು ಹೌದು ಭಕ್ತರ ಕಲ್ಯಾಣಗೋಸ್ಕರವಾಗಿ ಮೂರೂರು ಮುಂಗಡಿ ಮೇಲೆ 3 ಎಣಿನ ಜಾಡಿಯನ್ನು ಹೊಚ್ಚಿಕೊಂಡು ವಾಸ ಮಾಡಿರ್ತಕ್ಕಂಥ ಅವ್ರು ಯಾರಿಯಪ್ಪ? ಶಿವಯೋಗಿ ಅಮೋಘ ಸಿದ್ದೇಶ್ವರನ ಕರ್ತೃಗದ್ಗಿಗೆ ಭಕ್ತಿಯಿಂದ ನಮಸ್ಕರಿಸುತ್ತಾ ಯಾವ ಬಾಗಲಕೋಟೆ ಜಿಲ್ಲಾ ರಬಕೈ ಬನ್ನಟ್ಟಿ ತಾಲೂಕ ಮೊದಲ ಜಮಖಂಡಿ ತಾಲೂಕಿತ್ತು ಯಾಕ್ರಿ? ಹೌದು. ಈಗ ನೂತನ ರೆಬಕೈ ಬನ್ನಟ್ಟಿ ತಾಲೂಕಿನ ಸುಕ್ಷೇತ್ರ ಪಾವನ ಕ್ಷೇತ್ರ ಯಾವಾದ್ರಿಯಪ್ಪ? ಹೊಸೂರ ಗ್ರಾಮದ ಒಂದು ಅಡವಿಯಲ್ಲಿ ಹೌದು ಹಿಂಬಾಗಿ ನೆಲೆಸಿರ್ತಕ್ಕಂಥ ಭಗವಂತ ಯಾರ್ಯಪ್ಪ ಅವರು? ಹ್ಯಾಂಗ ಭೂಮಿ ತಲೆ ಮೇಲೆ ಬರ್ತಾನ ಅದು ಪರಮಾತ್ಮಗೆ ಗೊತ್ತಾ? ಯಾವ ಸ್ವರೂಪದೊಳಗೆ ಇರ್ತಾನ ಅಂತಕ್ಕಂಥದ್ದು ಪ್ರಭು ದಿಗಂಬರೇಶ್ವರರು. ಹೌದು ಪ್ರಭು ಅಂದ್ರೆ ಗೊತ್ತೈತಲ್ರಿ ನಿಮಗೆ? ಸ್ವಲ್ಪ ತಿಳಿಸಿ ಹೇಳಿದ್ರೆ ಇನ್ನೊಂದು ಸ್ವಲ್ಪ ತಿಳಿತದ ಹಿಂಗ್ರಿ. ಪ್ರಭು ಅಂದ್ರೆ ಭಗವಂತ. ಹಾ ದಿಗಂಬರ ಅನ್ನೋದನ್ನು ಗೊತ್ತೈತಲ್ರಿ? ದಿಗಂಬರ ಯಾರಿಗತ್ತಾರಿಪ್ಪ? ಅಷ್ಟೊಂದು ಟೈಮ್ ಪಾಸ್ ಮಾಡೋದು ಬೇಡ. ದಿಗಂಬರ ಅಂದ್ರೆ ನೀವು ತಿಳ್ಕೋಬೇಕು. ಹೌದು. ಎಲ್ಲಾನೇ ಕಳೆದು ಒಗೆದಿರ್ತಕ್ಕಂಥ ಭಗವಂತನ ರೂಪನೇ ದಿಗಂಬರ ರೂಪ. ಹೌದು ಅಂಥ ಮಾತ್ಮರ ಒಂದು ನೀವು ಕಾರ್ಯಕ್ರಮ ಹಮ್ಮಿಕೊಂಡು ಹೌದು 2 ಸತ್ಯ ಸಂಘಗಳನ್ನು ಕೂಡಿಸಿರಿ. ಹೌದ್ರಿಪ್ಪ. ಯಾವ್ಯಾವ್ರಿ? ಒಂದು ವಿಜಯಪುರ ಜಿಲ್ಲೆಯ ಮೊದಲು ಇಂಡಿ ತಾಲೂಕಾಯಿತು, ಈಗ ನೂತನ ಚಡಚಣ ತಾಲೂಕಿನ ಸುಕ್ಷೇತ್ರ ಜಿಗಜಾವಣಿ ಗ್ರಾಮದ ಒಂದು ಕಂಠಿ ಸಿದ್ದೇಶ್ವರ ಗಾಯನ ಸಂಘ. ಹೌದು. ಮತ್ತೊಂದು ಯಾವಾದ್ರಿಪ್ಪ? ಬೆಳಗಾವಿ ಜಿಲ್ಲಾ ಹೌದು ಬಹುತೇಕ ತಾಲೂಕ ರಾಯಬಾಗ್ ತಾಲೂಕ ನೂತನ ಮತ್ತೊಂದು ಆಗಿರ್ಬೇಕ್ರಿ. ಏನು ಇಲ್ರಿ? ಅದೇನ್ರಿ? ರಾಯಬಾಗ್ ತಾಲೂಕು. ಯಾಕಂದ್ರೆ ಕರ್ನಾಟಕದೊಳಗೆ ಸ್ವಲ್ಪ ತಾಲೂಕುಗಳು ಚೇಂಜ್ ಆಗ್ಯಾವ, ಹೆಚ್ಚಿಗೆ ಆಗ್ಯಾವ್ರಿಯಪ್ಪ. ರಾಯಬಾಗ ತಾಲೂಕಿನ ಸುಕ್ಷೇತ್ರ ಪಾವನ ಕ್ಷೇತ್ರ ಹಿಡಕಲ ಗ್ರಾಮದ ಹಾಲ ಸಿದ್ದೇಶ್ವರ ಗಾಯನ ಸಂಘ. ಹೌದ್ರಿಯಪ್ಪ. ಈ 2 ಕಲಾ ಗಾಯನ ಸಂಘ ಏನು ಮಾಡ್ಬೇಕಾಗ್ಯದ್ರಿ? ಕೂಡಿಸಿ ಸತ್ಯ ಸಂಘದ ಸವಿ ನುಡಿಯನ್ನು ಕೇಳುವ ಸಲುವಾಗಿ ಹೌದು ತಾವೆಲ್ಲ ಆ ದಿಗಂಬರೇಶ್ವರರ ಒಂದು ಮ್ಯಾಲ ಶ್ರದ್ಧಾಭಕ್ತಿ ಇಟ್ಟು ಬಹಳ ಶಾಂತಿ ಸಮಾಧಾನದಿಂದ ಹಾಳು ಕೇಳಕತ್ತೀರಿ. ಹೌದ್ರಿಪ್ಪ. ತಮ್ಮೆಲ್ಲರಿಗೆ ಏನು ಮಾಡ್ಬೇಕತ್ತೀರಿ? ಈಗ ಹ್ಯಾಂಗ ಶಾಂತಿ ಸಮಾಧಾನದಿಂದ ಕುಂತು ಕೇಳಕತ್ತೀರಿ, ಇದೇ ತರನಾಗಿ ಹೊತ್ತ ಮುಳುಗಾತನ 2 ಸತ್ಯ ಸಂಘದ ಸವಿ ನುಡಿಗಳನ್ನು ಶಾಂತಿ ಸಮಾಧಾನದಿಂದ ಕುಂತು ಕೇಳಬೇಕಂತ ಹೇಳಿ ತಮ್ಮೆಲ್ಲರಿಗೆ ನಮ್ಮ ಭಕ್ತಿ ಪ್ರಣಾಮಗಳನ್ನು ಹೇಳಿ ಈಗ ಒಂದು ಮಾತು ಹೇಳದ. ಏನ್ರಿಪ್ಪ ಮಾತ? ಜಿಗಜಣಿ ಮದಗೊಂಡ ಮಹಾರಾಜರು ಹೆಂಗ್ರಿಪ್ಪ? ಆ ಮದಗೊಂಡ ಮಹಾರಾಜರು ಪ್ರೀತಿ ಶಿಶು ಮಗರಿ, ಚೊಚ್ಚಲು ಮಗ ಹೇಳ್ತಾರೆ ಕೆಲವೊಬ್ಬರು ಅಥಾರ. ಹೌದು. ಆದ್ರೆ ಇವರಿಗೂ ನಾವು ಮದಗೊಂಡ ಮಹಾರಾಜರಲ್ಲ ಕತ್ತಿದ್ದೆವು. ಹೌದಲ್ರಿಪ್ಪ. ಅಮೋಘ ಸಿದ್ಧನ ಸಂಘದೊಳಗೆ ಭಾಳ ಮಂದಿ ಹಾಡೋರಿಗೆಲ್ಲ ಮಹಾರಾಜರೇ ಅಲ್ಲಕತ್ತಾರ. ಹೌದು ಇತ್ತಿತ್ಲಾಗ ಈ ಕಾಡಿ ಹೌದು ಒಂದು ಕೆಂಪಂಗಿ ಹೈಕೊಂಡ್ರಂದ್ರೆ ಅವರು ಮಹಾರಾಜರೇ ಆದರು. ಹೌದು. ಈಗಿನ ರೂಢಿ ಒಳಗೆ ಹೆಂಗೆ ನಡೆದದ? ಈಗ ಹಿಂಗೆ ನಡೆದದ. ಯಾರು ತಪ್ಪು ತಿಳಿಬೇಡ್ರಿ. ಹೌದು.
ನಾವು ಅಲ್ಲೂ ಗೆಳೆಯವ್ರಲ್ಲ, ಹೊಗಳವ್ರು ಅಲ್ಲ, ತೆಗಳವರು ಅಲ್ಲ. ಗೌಡ್ರು ಇವ್ರಿಗೂ ಮಹಾರಾಜರಲ್ಲಕತ್ತಾರಲ್ಲ, ಇವ್ರು ಒಂದು ಕೆಂಪ್ ಅಂಗಿ ಹಾಕಿಲ್ಲಲ್ಲ. ಇವ್ರು ಯಾಕೆ ಹಾಕಿಲ್ಲ ಇದು ನಿಮಗೆ ಹಿಂಗೆ ಏನು ಕಾಡ್ಲಾಗತ್ತದೇನ್ರಿ? ಹಿಂಗೆ ನನಗಲ್ಲ ಭಾಳ ಮಂದಿ ಕಾಡಕತ್ತದ. ಹೌದು ಖರೆ ಮ್ಯಾಲ ಕೆಂಪವ, ಒಳಗೆ ಹಂಗೆ ಉಳ್ದಾವ. ಹೌದು ಬರೇ ಮ್ಯಾಗ ನೋಡ್ಲಿಕ್ಕೆ ಜಗ ಅದ, ಒಳಗೆ ಕೆಂಪಿರ್ಬೇಕು, ಒಳಗೆ ಆತ್ಮೀಯ ಬಂದು. ಹೌದು. ಒಳಗೆ ಹಣ್ಣಾಯ್ತಪ್ಪ ಅಂತಂದ್ರೆ ಮ್ಯಾಲ ಬಣ್ಣ ಬರ್ತದ. ಹೌದು. ಮ್ಯಾಲ ಬರೇ ಬಣ್ಣ ಇದ್ರೆ ಆ ಪಾತ್ರ ಸಲ್ಲುವುದಿಲ್ಲ ಅಂತಕ್ಕಂಥ ವಿಷಯಗಳನ್ನು ಹೇಳಿ ಕಾಶಿ ಪಟ್ಟಣದ ಮಹಾತ್ಮ ಕಬೀರದಾಸರು ಏನು ಹೇಳ್ತಾರಿಪ್ಪ? ಒಂದು ಮಾತು ಹೇಳ್ಯಾರ. ಹೆಂಗ್ರಿ ಆ ಮಾತು ನಿಮಗೆ ಎಲ್ಲರಿಗೂ ಗೊತ್ತದ. ಹೌದು. ಅದನ್ನು ಸ್ವಲ್ಪ ನೆನಪು ಮಾಡಿ ಕೊಡ್ತೀರಿ? ನೆನಪು ಮಾಡಿ ಕುಡಿಬೇಕಾಗ್ಯದ. ಹೌದು. ತೇಲ್ ಮೇ ತೇಲ್ ಹೈ, ಹಾ, ಮಗರ ದಿಕ್ತಾ ನಹಿ. ಹೌದು. अंग में, ಹೌದು, अंग में अंगार है मगर जलता नहीं. ಹೌದು. ಮತ್ರಿ दूध में ಏನದ? घी है ಹೌದು. मगर सुंगना नहीं. ಅಂದ್ರಿಯಪ್ಪ ಮತ್ತೊಂದು ಮಾತು ಹೇಳ್ಯಾರ ಕೇಳ್ರಿ. ಹೆಂಗೆ ಹೇಳ್ಯಾರಿ? खुद में खुदा है, ಹಾ, दिखता नहीं समझता नहीं ಅಂತ ಹೇಳ್ತಾರೆ ಕಬೀರದಾಸರು. ಹೌದು. ಹಿಂಗಂದೇನ್ರಿಪ್ಪ? खुदा को जुदा को ही मानेगा वो है गदा ಅಂತ ಹೇಳ್ತಾರೆ. ಹೌದು. ಬಹುಶಃ ಯಾರಿಗೆ ತಿಳಿದದ ಯಾರಿಗೆ ತಿಳಿದಿಲ್ಲ. ಸ್ವಲ್ಪ ಬಿಡಿಸಿ ಹೇಳಿದ್ರೆ ಅಂದ್ರೆ ಗೊತ್ತಾಗ್ತದೆ ನಮಗೊಂದು ಸ್ವಲ್ಪ. ಇವತ್ತು ಉಗಾದಿ ಹಬ್ಬದ. ಹೌದು. ಉಗಾದಿ ಹಬ್ಬದ ದಿವಸ ಒಳ್ಳೆ ಕಾರ್ಯಕ್ರಮ. ಆ ಗುರುನಾಥನ ಸೇವೆ ನಡೆದದ. ಉಗಾದಿ ಅಂದ್ರೆ ಯಾಕತ್ತಾರ? ಯಾಕತ್ತಾರಿಪ್ಪ? ಯುಗ ಏನು ಪ್ರಾರಂಭ ಆಯ್ತು, ಪರಮಾತ್ಮ ಸೃಷ್ಟಿ ಉತ್ಪತ್ತಿ ಮಾಡಿ ಯುಗ ಪ್ರಾರಂಭ ಆಯ್ತು. ನಿಮಗೂ ಯುಗ ಅಂದ್ರೆ ಗುರ್ತಾಯ್ತಲ್ರಿ. ಹೌದು. ಆ ಪ್ರಥಮ ದಿನಾನೇ ಇವತ್ತು ಪ್ರಾರಂಭ, ಹೊಸ ವರ್ಷ. ಹೌದು. ಯುಗ ಏನು ಪ್ರಾರಂಭ ಆಯ್ತು, ಎಂದು ಪ್ರಾರಂಭ ಆಗ್ಯದಪ್ಪ ಅಂತಂದ್ರೆ ಇವತ್ತೇನು ಉಗಾದಿ ಹಬ್ಬದ. ಅದಕ್ಕೆ ಉಗಾದಿ ಹಬ್ಬ ಅಂತಕ್ಕಂಥ ನಮ್ಮ ಭಾರತೀಯರೆಲ್ಲರೂ ಇದಕ್ಕೊಂದು ಶ್ರೇಷ್ಠ ದಿವಸ ಅಂತ ಹೇಳಿಕಿಸಿಂದ ಕರಿತೇವ್ರಿ. ಕಾರ್ಯದರು. ಹೌದು. ಇಂಥ ಉಗಾದಿ ಹಬ್ಬದ ದಿವಸ ಕಬೀರದಾಸ್ ಹೇಳ್ಯಾರ ಮಾತ ಹೆಂಗ್ರಿಯಪ್ಪ? ತೇಲ್ ಮೇ ತೇಲ ಹೈ. ನೀವೆಲ್ಲರೂ ಒಕ್ಕಲಿಗಾರಿದ್ರಿ, ಹೊಲದಾಗ ಎಳ್ಳು ಬಿತ್ತಿರಿ. ಹೌದು. ಬಾಳಿ ಕಡೆ ಎಲ್ಲ ಕಬ್ಬು ಆಗ್ಯಾವ. ಹೌದು. ಆ ಎಳ್ಳಿನೊಳಗೆ ಎಳ್ಳಿನ ಕಾಳು ಎಷ್ಟದ್ರಿ? ಭಾಳ ಸಣ್ಣದದ, ಬಹಳ ಸೂಕ್ಷ್ಮ ಅದ. ಆ ಕಾಳಿನಾಗ ಪರಮಾತ್ಮ ಎಣ್ಣೆ ತುಂಬ್ಯಾನ ನೋಡ್ರಿ. ಅದು ಕಣ್ಣಿಗೆ ಕಾಣಿಸ್ಬೇಕಾದ್ರೆ ಬಹಳ ಕಾಣಿನಾಗ ಹಾಕಿ ಆಡಿಸ್ಬೇಕಾಗ್ತದ. ಅಷ್ಟು ಸುಲಭ ಅಲ್ಲ. ಅದು ಕಾಣಿಸಂಗನೂ ಇಲ್ಲ, ಸಿಗೋದೂ ಇಲ್ಲ ಅಷ್ಟೊತ್ತನ. ಅಟಾತನ ಕಾಣಿಸಂಗಿಲ್ಲ. ಅಷ್ಟು ಸಣ್ಣ ಕಾಳಿನೊಳಗೆ ಪರಮಾತ್ಮ ಎಣ್ಣೆ ತುಂಬ್ಯಾನ. ಹೌದು. ಅಂಗ ಮೇ ಅಂಗಾರ ಹೈ ಅಂದ್ರಿಯಪ್ಪ, ಈ ಪಂಚಮಹಾಭೂತದ ಶರೀರದೊಳಗೆ ಪರಮಾತ್ಮ ಬೆಂಕಿ ಇಟ್ಟಾನ ನೋಡ್ರಿ. ಆ ಬೆಂಕಿ ಗಾಳಿಗಿಟ್ರು ಆರಂಗಿಲ್ಲ. ಹೌದು. ಈ ಒಳಗಿದ್ರು ಯಾರಿಗೂ ಸುಡಂಗಿಲ್ಲ. ಆಲ್ಮಟ್ಟಿ ಮತ್ತು ನಾರಾಯಣಪುರ ಹಿಡಕಲ ಡ್ಯಾಮ್ ನೀರು ತರಬೇದ ಕೃಷ್ಣಾಕ್. ಹೌದಲ್ರಿಪ್ಪ? ಆ ಕೃಷ್ಣಾ ನದಿ ಒಳಗೆ ಹೋಗಿ ಮುಳುಗುದ್ರು ಈ ಬೆಂಕಿ ಆರಂಗಿಲ್ರಿ. ಹೌದು. ಮಳೆಯಾಗ ನಿತ್ತರಲ್ಲಿ ಆರ್ತದೇನು? ಆರುವುದಿಲ್ಲ. ಆ ಬೆಂಕಿ ಪರಮಾತ್ಮ ಇಟ್ಟಿರ್ತಕ್ಕಂಥ ಬೆಂಕಿ, ಅದು ಆರಂಗಿಲ್ಲ. ಹೌದು. ಅದು ಯಾವಾಗ ಆರ್ತದ ಕೇಳ್ರಿ. ಯಾವಾಗ ಆರ್ತದ್ರಿಪ್ಪ? ಈ ಶರೀರದೊಳಗಿಂದ ಪಂಚ ಪ್ರಾಣ ಹಾರು ಹೋಯ್ತಪ್ಪ ಅಂತಂದ್ರೆ, ಹೋಯ್ತು ಅಂದ್ರ ಹಿರಿಯರು ಬಂದು ನೋಡ್ತಾರ ನೋಡಿ, ಕೈ ಹಚ್ಚದಾಗ ಮೈ ಥಂಡಗಾಗ್ಯದೋ ದಾಟ್ಯಾನತ್ತಾರ. ಹೌದು. ಅವಾಗ ಆರ್ತದ ಆ ಬೆಂಕಿ. ಹೌದು. ನಾವು ನೀವು ಹಚ್ಚೋದು ಬೆಂಕಿ ಹಂಗಿಲ್ಲ. ನಾವು ಹಚ್ಚೋದು ನಾವೇ, ಆರಿಸೋದು ನಾವೇ. ತಾನೇ ಆರ್ತದ, ಆರ್ಸೋದು ಅದಕ್ಕೆ ಹತ್ತದ. ಈ ಶರೀರದೊಳಗೆ ಮತ್ತೊಂದು ಮಾತು ಹೇಳ್ಯಾರ, ದೂದ್ ಮೇ ಘೀ ಹೈ. ಹೌದು. ಹಾಲಿನೊಳಗೆ ತುಪ್ಪದ ಅದ. ಆದ್ರೆ ಹಂಡ್ಯಾದ ತುಂಬ ಹಾಲಿಟ್ಟು ಆ ಭವನ ತುಂಬ ಹಾಲ ಇಟ್ಟು ವಾಸ ನೋಡಿದ್ರೆ ತುಪ್ಪಿನ ವಾಸ ಬರ್ತದೇನ್ರಿ? ಬರುದಿಲ್ರಿಪ್ಪ. ಹಾಲಿನೊಳಗಿನ ತುಪ್ಪಿನ ವಾಸ ಕಡಿಗೆ ಬರಬೇಕಾದ್ರೆ ಏನು ಮಾಡ್ಬೇಕ್ರಿ? ಸರಿಯಾಗಿ ಕಾಶಿ ಸಮಯ ತಕ್ಕಂತೆ ಹೆಪ್ಪ ಹಚ್ಚಿ ಮೊಸರು ಕಡ್ದು ಮಜ್ಜಿಗೆ ಮಾಡಿ ಬೆಣ್ಣೆ ಕಡಿಗೆ ತೆಗೆದು ಒಲಿ ಮೇಲಿಟ್ಟು ಸುಡಿಬೇಕಾಗ್ತದೆ, ಕಾಶಬೇಕಾಗ್ತದೆ. ಹೌದು. ಅವಾಗ ತುಪ್ಪ, ಅವಾಗ ತುಪ್ಪಿನ ವಾಸ ಬರ್ತದೆ. ಆ ತುಪ್ಪ ಸಿಗಬೇಕಾದ್ರೆ ಕಷ್ಟ ಅದ.
ಹ್ಯಾಂಗ ತುಪ್ಪ ಹಾಲ್ನಾಗದರೋ ಅದರಂತೆ ಖುದ್ದ ಮೇ ಖುದಾ ಹೈ. ಹೌದ್ ನಿನ್ನ ಒಳಗೆ ಪರಮಾತ್ಮ ಅದಾನ. ಅದಾನ್. ಆ ಪರಮಾತ್ಮ ನಿನಗೆ ತಿಳಿಬೇಕು. ಪರಮಾತ್ಮ ಎಲ್ಲೇನ ಹ್ಯಾಂಗನ ಏನು ಮಾಡ್ತಾನ ಅನ್ನೋದು ನಿನಗೆ ತಿಳಿಬೇಕಾದ್ರೆ ಯಾವ ಸ್ವರೂಪದಾಗ ಅದಾನ ಅಂತಕ್ಕಂಥ ತಿಳಿಬೇಕಾದ್ರ ಅದಕ್ಕೆ ಹೇಳ್ತಾರಳು ಖುದ್ದ ಮೇ ಖುದಾ ಹೇ. ನಿನಗೆ ತಿಳಿದಿಲ್ಲ, ನಿನಗೆ ತಿಳಿಬೇಕಾದ್ರೆ ಏನು ಗುರುನಾಥಗ ಮಾಡ್ಕೋ, ಹೌದು 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 ಗುರುವಿನ ಮಾಡ್ಕೋ, ಸತ್ಯ ಸಂಘದ ಸವಿ ನುಡಿ ಕೇಳು. ಹೌದ್ ಅವಾಗ ನಿನಗೆ ಪರಮಾತ್ಮ ಎಲ್ಲೇನ ಅವ್ರು ಯಾವ ಕಾಲದಾಗ ಆಗಿ ಹೋಗ್ಯಾರ ಯಾರಿಗೂ ಪ್ರಭು ದಿಗಂಬರೇಶ್ವರರು. ಆದ್ರೆ ಇವತ್ತು ಇನ್ನ ಜಿತ ಅದ, ಇನ್ನೂ ಭೂಮಿ ತಲೆ ಮೇಲೆ ಅವ್ರದ್ದು ಜಾತ್ರೆ ಹಲಕತ್ತ. ಹೌದ್ ಹೌದು ಅವರು ತಿಳ್ಕೊಂಡಾರ ಏನ್ರಿಪ್ಪ ಖುದ್ದ ಮೇ ಖುದಾ ಹೇ, ನನ್ನಲ್ಲೇ ದೇವ್ರನ ಅದು ತಿಳ್ಕೊಂಡೆ ಅವ್ರು ದೇವ್ರಾಗಿ ಕೂತಾರ. ಇಲ್ಲಿ ದೇವ್ರ ಇಲ್ಲ ಹೊರಗೆ ಹನ ಅಂತೇಳಿ ಯಾವತ್ತ ನಾವು ಕತ್ತಿ ಸಮಾನ ಅಂತೇಳಿ ಕಬೀರ್ ದಾಸ್ ಮಹಾರಾಜರು ಹೇಳ್ಯಾರ. ಹೌದ್ ಹೌದು ಇದು ನಾವು ನೀವು ಹೇಳೋ ಮಾತಲ್ಲ, ನಾವು ನೀವು ಹೇಳ ಮಾತಲ್ಲ. ಹೌದ್ ಇಲ್ಲೇ ಭಾಳ ದೂರಿಲ್ಲ, ಎಲ್ಲಿರಿಯಪ್ಪ ಇಲ್ಲಿ ಹಾರೋಗೇರಿ ಅಂತೇಳಿ ಆದ್ರಿ ಹಾ ಇಲ್ಲೇ ಸ್ವಲ್ಪ ಸಮೀಪ ಅದ, ನಿಮಗೆ ಸನಿನೇ ಆತದ. ಹೌದ್ ಅಲ್ಲಿ ದೇವರ ಕೊಂಡಪ್ಪನವ್ರು ಅಂತೇಳಿ ಆಗಿ ಹೋಗ್ಯಾರ. ಮಹಾತ್ಮರು ಮಹಾತ್ಮರ ಬಳಿ ಅಂಥ ಶಕ್ತಿ ಇರ್ತದ ನೋಡ್ರಿ. ಎಂತದ್ರಿಪ್ಪ ಈ ನೀರೆಲ್ಲ ಸೌಳಾಯ್ತು, ಹಾ ಇದ್ದ ನೀರೆಲ್ಲ ಸವಳ ಆಯ್ತು, ಈಗೆಲ್ಲ ಫಿಲ್ಟರ್ ಬಂದಾವ. ಹೌದ್ ದೇವರು ಕೊಂಡಪ್ಪನವ್ರ ಬಳಿ ಹಾದ್ರತ್ ಎಲ್ಲ ಭಕ್ತರು. ಹೌದು ಈ ನೀರು ಸವಳಾಗ್ಯದ. ಯಪ್ಪ ನೀರು ಕುಡಿದ್ರ ಅನ್ನ ಪಚನ ಆಗಲಾಗ್ಯದ, ಮಂದಿಗೆ ಅನಾನುಕೂಲ ಆಗ್ಯದ, ಹ್ಯಾಂಗ ಮಾಡೋದು ಕೇಳಿದ್ರತ್ತ. ಅವಾಗ ದೇವ್ರು ಕೊಂಡ ಅಪ್ಪನವ್ರು ಹೇಳಿದ್ರು ಏನ್ರಿಪ್ಪ 5 ಮಂದಿ ಮುತ್ತೈದ್ಯರು ಹಾ ಪಂಚಾರುತಿ ಹಸ್ಕೊಂಡು ನಾಳೆಗೆ ಎಲ್ಲಾರು ಕೊಡ ತಗೊಂಡ ಬಾಯಿಗೆ ಬರ್ಬೇಕಂತ ಹೇಳಿದ್ರತು ಊರ ಬಾಯಿಗೆ. ಅವಾಗ 5 ಮಂದಿ ಮುತ್ತೈದ್ಯರು ಮುತ್ತೆಯವ್ರನ್ನು ಬಂದ್ರು, ಎಲ್ಲಾರು ಬಂದ್ರು. 5 ಮಂದಿ ಮುತ್ತೈದ್ಯರಿಗೆ ಹೇಳ್ತಾರ ಮುತ್ತೆಯವರು ಏನತ್ರಿಪ್ಪ, ಯಪ್ಪ ಈ ಬಾಯಿಗೆ ತಾಯಿದ್ಯಾರ ಬೆಳಗ್ರಿ, ಹಾ ಆರತಿ ಬೆಳಗ್ರಿ. ಆರತಿ ಬೆಳಗ್ಗೆ ಪೂಜೆ ಮಾಡಿದ್ರು. ಮಾಡಿ ದೇವ್ರು ಕೊಂಡ ಅಪ್ಪನವರು ಬಾಯಿ ಮೇಲೆ ನಿಂತು ಬಾಯಾಗ ನಿಂತು ಮೂತ್ರ ವಿಸರ್ಜನೆ ಮಾಡಿದ್ರು. ಆತ್ಮೀಯ ಬಂಧುಗಳೇ, ಮೂತ್ರ ವಿಸರ್ಜನೆ ಮಾಡಿದ್ರು. ನೀರು ಕುಡೀರಿ ಅಂತ ಹೇಳಿದ್ರು. ಹಾ ಹಾ ಮುತ್ತವ್ರ ಒಳಗೆ ಮೂತ್ರ ವಿಸರ್ಜನೆ ಮಾಡ್ಯಾರ. ಹ್ಯಾಂಗ ಕುಡಿಯೋದ ಹೇಳಿ ಇನ್ಕೆ ಮಂದಿ ಹಂಗೆ ಬಿಟ್ಟಾರ. ಹೌದ್ ಇದು ಮಹಾಪ್ರಸಾದ ಅಂತೇಳಿ ಎಲ್ಲ ಭಕ್ತರು ತುಂಬಿಕೊಂಡು ಹೋದ್ರು. ಇನ್ನಾನು ಆ ಭಯಾನ ನೀರು ಟೆಂಗಿ ನೀರು ಕುಡ್ದಂಗ ಆತ್ಮೀಯ ಬಂಧುಗಳೇ, ಮಹಾತ್ಮರ ಬಳಿ ಇಂಥ ಶಕ್ತಿ ಅದು. ಹೌದ್ ಹೌದು ಅದಕ್ಕಿಂತ ಶಕ್ತಿ ನಿಮಗೆ ತಿಳಿಬೇಕು. ನಾವು ಮನುಷ್ಯ ಜನ್ಮ ಸಾರ್ಥಕತೆ ಆಗಬೇಕಾದ್ರೆ ಏನು ಮಾಡ್ಬೇಕ್ರಿ? ಭಾಳ ಕಷ್ಟದ. ಇದು ಜನ್ಮ ಹ್ಯಾಂಗ ಸಾರ್ಥಕತೆ ಆತದ ಅಂತಕ್ಕಂಥ ವಿಷಯಗಳನ್ನು ಪದ್ಯ ರೂಪಾಂತರದೊಳಗೆ ಗದ್ಯ ರೂಪಾಂತರ ವಿಷಯ ನಡೀತದ. ಹೌದು ಆಚೆ ಕಡೆನೂ ನಮ್ಮ ಭೀಮಣ್ಣ ಸರ್ ಅವ್ರ ಶಿಕ್ಷಕರು ಅದಾರ, ಮತ್ತು ಒಳ್ಳೆ ಅನುಭವಿಗಳದಾರ, ಮಹಾನ್ ಕಲಾವಂತರು ಅದಾರ, ಕಲಾವಂತರದಾರ, ಶಾಣ್ಯಾರ ಅದಾರ, ಹೌದ್ ಒಳ್ಳೆ ವಿಷಯಗಳನ್ನು ಬಿಡಿಸ್ತಾರ. ಹೌದ್ ಹೌದು ಅವ್ರದ್ದು ಮತ್ತು ನಮ್ಮದು ಏನು ಒಂದು ಹಂಡ್ಯಾದೊಳಗೆ ಮೊಸರು ಮಾಡಿ ಒಳಗೆ ರೆವಗಿ ತಿರುಗುತ್ತದ. ಹೌದಲ್ರಿಪ್ಪ, ಆ ಮೊಸರದೊಳಗಿಂದ ರೆವಗಿ ತಿರುಗಾನ ಬೆಣ್ಣೆ ಬರ್ತದ. ಅದು ಒಲೆ ಮೇಲೆ ಇಟ್ಟು ಕಾಸದಾಗ ಸವಿ ನಿಮಗೆ ಉಳ್ಳುಕ್ಕೆ ಬರ್ತದ. ಹೌದು ಹೌದು ಹಂಗೆ ಒಂದು ಮ್ಯಾಳ ಗಡಿಗೆ ಒಂದು ಮ್ಯಾಳ ರೆವಗಿ. ಬರೀ ಇದಕ್ಕೆ ತಿರುಗಾದು ಮತ್ತು ಗಡಿಗೆ ಹಿಡಿಯೋದು ಮಾಡ್ತದೆ. ಖರೆ ಊಟ ಮಾತ್ರ ನಿಮಗೆ ಸಿಗ್ತದೆ. ಹೌದು ಹೌದು ಉಗಾದಿ ಹಬ್ಬದ ದಿವಸ ಶಿವನಾಮ ನುಡಿ ಕೇಳೋದೇನೋ ನಮ್ಮದು ಮತ್ತು ನಿಮ್ಮದು ಭಾಗ್ಯಾತ್ಮೀಯ ಬಂಧುಗಳೇ. ಪೂರ್ವ ಜನ್ಮದ ಪುಣ್ಯ ಅದರಿ ಇದು. ಈಗ ಮಧುಗೊಂಡ ಮಹಾರಾಜರು ತಮ್ಮ ಮುಂದೆ ಗದ್ಯ ರೂಪಾಂತರ ಪದ್ಯ ರೂಪಾಂತರದ ವಿಷಯ ಪ್ರತಿಪಾದನೆ ಮಾಡಿ ಹೇಳ್ತಾರೆ. ತಾವು ಭಕ್ತಿಪೂರ್ವಕವಾಗಿ ಕೇಳಬೇಕಂತೇಳಿ ಸಭಾ ಪಂಡಿತರಲ್ಲಿ ಹೇಳಿಕೊಂಡು ನಮ್ಮ ವಿಷಯಕ್ಕೆ ವಿರಾಮಗಳನ್ನು ಕೊಡೋಣ. ಹೌದು ಹೌದು ಹೌದು